ನಂಗೆ ಮಕ್ಕಳ ಮರಿನ ಅಂಬುಜಮ್ಮ ರಾಜಮ್ಮ ಯಾರೂ ಇಲ್ಲ. ಆಸ್ತಿ ಮಾತ್ರ ಕೊಳ್ಳೋತಾ ಐತೆ ದಂಡಿಗೆ. ಈ ಗೌರಮ್ಮನ ಮಕ್ಕಳನ್ನ ಕೇಳಿದ್ನೆ, ಯಾರನ ಒಬ್ಬರು ಬರ್ರಪ್ಪ ಅಂತ. ಅವ್ರು ನಾವು ಬರಲ್ಲ ಅಂತವ್ರೆ. ಬರಲ್ಲ ಅಂದ್ರಿನ? ನಾವು ಇದ್ದೂರು ಬಿಟ್ಟು ಬರಲ್ಲಮ್ಮ ಅಂತ ಹೇಳ್ತಾವ್ರಮ್ಮ. ಹೆಂಗನ ಮಾಡಿ ಈ ಅಜ್ಜಿನ ಒಳ್ಳೆಯವಳು ಮಾಡ್ಕೊಂಬಿಟ್ಟು ನಾವನ್ನ ಸೇರ್ಕೊಬೇಕಲ್ಲಿ ಹೋಗಿ ಇವ್ರ ಹತ್ರ ಹೋಗೋದಕ್ಕಿನ್ನ. ಅಯ್ಯೋ ಅತ್ತಿಗೆ ಇದ್ದೂರು ಬಿಟ್ಟು ಯಾರನ್ನ ಬರ್ತಾರ? ಯಾರು ಬರಲ್ಲ. ಅದೇ ಅಮ್ಮ, ಬರಲ್ಲ ಅಂತಾರಮ್ಮ. ಒಬ್ಬರ ಮೇಲೆ ಒಬ್ರು ಇಕ್ಕಂತಾರೆ. ಅದಕ್ಕೆ ತೋಟದಾಗ ಏನನ್ನ ಬೆಳೆ ಇಕ್ಬಿಟ್ಟು ಅವಾಗ ಬಂದು ನೋಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಇನ್ನು ಏನು ಮಾಡ್ತಾರೋ ನೋಡಬೇಕು. ಏನು ದೊಡ್ಡಮ್ಮ, ಚೆನ್ನಾಗಿದ್ದೀರಾ? ಹ್ಞೂ, ನಾನು ಚೆನ್ನಾಗಿದ್ದೀನಮ್ಮ. ನೀನು ಯಾರು ತಿಳಿಲ್ಲ ನಂಗ? ದೊಡ್ಡವನೇನ್ರು ಅದಕ್ಕೆ, ನಮ್ಮ ದೊಡ್ಡವನೇನ್ರು. ಓ ಸರಿ, ಆವಾಗೆ ಬಂದವಳು ಚಿಕ್ಕವನೇನ್ರ? ಈ ಹುಡುಗಿ ದೊಡ್ಡವನೇನ್ರ? ಹ್ಞೂ ದೊಡ್ಡವನೇನ್ರು. ನಮ್ಮ ಅಣ್ಣನ ಮಗಳನ್ನ ಮಾಡ್ಕೊಂಡಿದ್ದೀನಲ್ಲ. ಓ ಸರಮ್ಮ, ಸರಿ. ಏನು ಆಶ್ನವ್ರನ್ನ ಒಬ್ರನ್ನೂ ತಂದಿಲ್ಲೇ? ಹಾಂ, ನಿಮ್ಮ ಅಮ್ಮನೂ ನಿಮ್ಮ ತಾತನ ತಂಗಿ ನಿಮ್ಮ ಅಜ್ಜಿ ನಿಮ್ಮ ಮಾವನವನಲ್ಲ ಸದಾಶಿವನ ಅವ್ರು ಸೋದ್ರತ್ತೆ ಎಲ್ಲ ಇಲ್ಲಿಲ್ಲೇ ಸುತ್ಕೊಂಡಿದ್ದೀರಿ. ಸರಮ್ಮ, ಹೆಂಗೋ ಚೆನ್ನಾಗಿರ್ರಿ. ಕೂತ್ಕೊದಳಮ್ಮ, ಹೋಗಿ ಅಂತ ಕೂತ್ಕ. ಕಾಪಿ ಅಣ್ಣ ತತ್ತೀನಿ. ಆ ಹುಡುಗಿ ಆವಾಗೇನೆ ತಂದ್ಕೊಟ್ಲಮ್ಮ, ಕುಡಿದ್ನೆ. ಒಬ್ಬಟ್ಟೆ ನಾನು ಮಾಡೋಣ, ಕೂತ್ಕ. ಬೇಡ ಗೌರಿ ಮಾಡ್ತಾವಳೆ. ಬೇಡಮ್ಮ ಅಂದ್ರೂ ನೀನು ಹೋಗಂಗೆ ಓಡಾಡ್ಕೊಂಬೋಗುವ, ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಮಾಡ್ತಾವಳೆ ಒಬ್ಬಟ್ಟು. ಓ ಸರಿ ಹಂಗಾದ್ರೆ. ನಮ್ಮನೆಗೆ ನಾಳೆ ಮಾಡಿದ್ರೆ ಆಯ್ತು ಹೇಳಿ. ಇವತ್ತು ಅವ್ರ ಮನೆಗೆ ತಿನ್ನುವ, ನಾಳೆ ನಮ್ಮ ಮನೆಗೆ ತಿನ್ನಿ ಅಂತೆ. ಇಲ್ಲ ಇರೋ, ಹೋಗ್ಬೇಡ. ಇಲ್ಲಮ್ಮ, ಇಲ್ಲ ಹೋಗ್ಬೇಕು. ನಾಳೆ ಒತ್ತುಡ್ತಾನೆ ಹೋಗ್ಬೇಕು. ಅಲ್ಲಿ ತೋಟದ ಹತ್ರ ನೋಡ್ಕೊಬೇಕು, ಮನೆ ಹತ್ರ ನೋಡ್ಕೊಬೇಕು. ಯಾರು ಇಲ್ಲ, ಹೋಗ್ಬೇಕಮ್ಮ. ನಾನು ಸರಸ್ವತಮ್ಮ, ನನಗೆ ಕಾಮಾಕ್ಷಮ್ಮನ ಮನೆ ಹತ್ರ ಕರ್ಕೊಂಡೋಗಿ ಗೌರಿ ಮನೆ ಹತ್ರಕ್ಕೆ ಬಿಟ್ಬಿಡಮ್ಮ ನನ್ನನ್ನು. ಇನ್ನು ಕಾಮಾಕ್ಷಿ ಬೇಕಂತೇಳೆ ನೋಡ್ದ ಊರಕ್ಕೆ ಬಂದು ನಮ್ಮ ಮನೆಗೆ ಬರ್ದಿರೋ ಹೋಗೋಳೆ ಅಂತ. ಬಾಂಡಿ ಕಕೋಚಿನ್ ಬಾ. ನಾನು ಅಜ್ಜಿಯಲ್ಲೇ ಅತ್ತೆ ಅತ್ತಡೆ ಅಜ್ಜಿ ಅಂತಾನೆ ಕೂಗಮ್ಮ. ನಿಗೇನು ಬಾಯ್ಗೆ ತಿರ್ತದೆ ಅದನ್ನೇ ಕೂಗು. ಇದೇ ಕೂಗು ಅದೇ ಕೂಗು ಅಂತೇಳಿ ಬಲವಂತ ಇಲ್ಲ. ಅತ್ತಡೆ ಬಾ ಕಕೋಚಿನ್ ನಾನು. ನಡಿ ನಡಿ. ನಿಧಾನವಾಗಿ ಬರ್ತೀನಿ ನಡಿಯಮ್ಮ. ನೀನು ಯಾಕೆ ಬಾಧೆ ಇಕ್ಕಂತೀಯ? ನಡಿ. ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹಂಗೆ ಇಲ್ಲಿಗೆ ಬಂದ್ಬಿಡ್ದೋಡಮ್ಮ. ಎತ್ತ ಹೋಗ್ಬೇಡ. ಅಯ್ಯೋ ಇಲ್ಲಮ್ಮ, ಹೋಗ್ತೀನಿ ನಾನು. ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಅವ್ನು ನಮ್ಮ ಶಿವನ ಕರ್ಕೊಂಡು, ಶಿವನ ರುದ್ರನ ಇಲ್ಲ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಊರ್ಕ. ಅಲ್ಲೇನ ಬೆಳಗ್ಲಿಕ್ಸ್ಬೇಕು. ನಮ್ಮನ್ನು ಕೂಗಿದ್ರೆ ನಾವೇ ಬಂದು ಅಲ್ಲಿ ನೋಡ್ಕೊಂತ ಇದ್ರೆ ಹಾಂ? ಅಯ್ಯೋ ನಿಮ್ಗಿಲ್ಲೇ ದಂಡಿಗೆ ಕೆಲ್ಸಗಳು. ನೀವಿಲ್ಲೇ ಮಾಡ್ಕೊಂಡ್ರಮ್ಮ. ಅವ್ನು ಶಿವನ ಅವನೇ ಬಂದು ನೋಡ್ಕೊಂತಾನೆ ಹೇಳಮ್ಮ. ಅಲ್ಲ, ಜನ ಜಾಸ್ತಿ ಇದ್ರೆ ಕೆಲಸ ಬಿರಿ ಮುಗಿತದೆ ಅಂತ. ಹೌದಾ? ಸರಿ ಹಂಗಾದ್ರೆ ನಿಮ್ಮ ಮಾವನ್ ಕೇಳ್ರಿ. ನಿಮ್ಮ ಮಾವನ ಒಪ್ಪಿದ್ರೆ ಬರೀರಂತೆ. ಆಯ್ತು ದೊಡಮ್ಮ, ನಮ್ಮ ಮಾವನ್ ಕೇಳ್ತೀನಿ ನಾನು. ಸರಮ್ಮ. ರಾಜಮ್ಮ, ಅಂಬುಜ ಬರೋಣಮ್ಮ. ಸರತ್ಗೆ ಓಡ್ ಬರ್ರಿ. ಲೇ ಬಟ್ಟಿಗ್ಲಾಕ್ ಹೋಗ. ಬಟ್ಟಿಗ್ಲ ನಿಮ್ ಚಿಕ್ತಾತ್ ನಂಗೆ ಬಟ್ಟಿಗ್ಲಾಕ್ ಅಂದ್ರೆ ಕಾಲಾಕಂಗಿದ್ರೆ ನೋಡಂಗಿದ್ರೆ ಅವನು ಹಂಗೆ ಎಂಟ್ರಮ್ನು ಬಟ್ಟಿಗ್ಲಾಕಂಬೇಕಂದ್ರೆ ಅವ್ನಿಗೆ ಬಲೆ ಬಾಧೆ. ಅಯ್ಯೋ ಅದಕ್ಕೆ ಅದ್ರ ಕತೆ ಯಾಕೆ ಹೇಳ್ತೀಯ? ನಾನು ಬೈದು ಅದು ಯಾವುದೋ ಒಂದು ನೆಟ್ಟು ಬನ್ನಿ ಹಾಕಿಸಿದ್ನಿ. ಅದನ್ನು ಕಿತ್ತಾಕೋನು ಮನೆಗೆ ಬರೋವಾಗ ಮಾತ್ರ ಹಾಕೊಂಬರೋ ನೀನು ಬೈತಾಳೆ ಅಂತ. ಅದೇನೋ ಅವನ್ಕ ಮೈ ಮೇಲೆ ಬಟ್ಟೆಗಳಿರ್ಬೇಕಂದ್ರೆ ಆ ಥರ ನೋಡಿ ಅಂಕ್ರಮನ್ಕ. ಅಯ್ಯೋ ನಮ್ಮ ಬೋಲೆ ಬಾಧೆ ಅವನ್ಕ ಮೈ ಮೇಲೆ ಬಟ್ಟೆಗಳಿದ್ರೆ. ನಡಮ್ಮ ಅತ್ತೆ. ಹೇಳ್ಬೋದಾಗಿತ್ತಲ್ಲ, ನಾಳೆ ತೋಟ ನೋಡ್ಕೊಂತೀರಿ ಅಂತ ನೀನು. ಅಯ್ಯೋ ನಮ್ಕ ಅವ್ರ ಕಷ್ಟ ಏನಮ್ಮ. ಅವಳಲ್ಲ ಗೌರಿ, ಅವ್ರಕ ಚಂದ. ನಾವೇ ಹೇಳಕತ್ತೈತೆ. ಅಯ್ಯೋ ಅಮ್ಮಕ ಮಕ್ಳಿಲ್ಲ ಅಂತ ಮರಿ ಇಲ್ಲಂತೆ. ಅಲ್ಲಿನ ಆಸ್ತಿನೂ ನಂಬಿಕೆ ಆಗ್ತದೆ, ಇಲ್ಲಿಂದ ನಂಬಿಕೆ ಆಗ್ತದೆ. ಅಯ್ಯೋ ಆಗ್ದಿದ್ದಕ್ಕೆಲ್ಲ ಆಸ್ತಿ ಬೇಡ ಕಲ್ದಿರಿದೆ. ಅಯ್ಯೋ ದೊಡ್ಡತ ನೀನು ಕಲ್ದಿರಿರು. ಮಾವನು ನಮ್ಗೆಲ್ಲ ಮೋಸ ಮಾಡ್ಬಿಟ್ನು. ಅದೇನು ಮೋಸ ಮಾಡಿದ್ನೆ ನಿಮ್ಮ ಮಾವನು? ವಿಚಿತ್ರವಾಗಿ ಹೇಳ್ತಾ ಇದೀಯಾ? ಅಯ್ಯಮ್ಮನ ಅವ್ರ ಮಕ್ಳನ್ನ ಕರ್ಕೊಂಡು ಓದ್ತೀನಿ ಅಂದಾಗ ಇಲ್ಲಮ್ಮ ಇವ್ರು ಬೇಡ, ಇನ್ನ ಇಬ್ರು ಅವ್ರೆ, ಅವರು ಅಂಬುಜ ಮಕ್ಕಳು, ಅವ್ರನ್ನೇ ಕರ್ಕೊಂಡು ಹೋಗುವ, ಇವ್ರು ಇಲ್ಲೇ ಇರಲಿ. ಏನು ಶಿವನ್ಕೇನು ದಂಡಿಯಾಗದೆ ಆಸ್ತಿ, ಅತ್ತೆ ಮನೆಗೂ ಆಸ್ತಿ ಸಿಗ್ತದೆ, ಇಲ್ಲೂ ಅದೇ ಅಂತ ಹೇಳಕ್ಕೇನು ಬಾಯಿಲ್ಲಮ್ಮ ಅವನ್ಕ? ಅಯ್ಯೋ ಹುಡುಗಿ ಕಿವಿ ಕೇಳಿಸಲ್ಲ, ಅವ್ರ ಆಸ್ತಿ ಪಾಸ್ತಿ ಕೊಟ್ಟಿರ್ಬೋದಮ್ಮ. ನಿನ್ಕೇನು ಎಲ್ಲ ಕೈ ಕಾಲು ಕಿವಿಗಳು ಬಾಯಿ ಮುಕ್ಕು ಎಲ್ಲ ಕರೆಕ್ಟಾಗಿ ಅದಲ್ಲ. ನಿನ್ಕೇನ ಜಾಡ್ಯವ ಯಾವ್ಯಾವುದೋ ಮಾತಾಡ್ತಾಳಲ್ಲ ಇಲ್ಲೇ ಅಂಬುಜಿ ಇವಳು. ಮಾವನ್ ಬರ್ಲಿ ತಡಿ, ನಾನೇ ಕೇಳ್ತೀನಿ. ಮವ ನಾವೇ ಹೋಗಲ್ಲಿ ಕೆಲಸ ಮಾಡ್ತೀರಿ ಅಂತ. ಕೇಳ್ಬಿಟ್ಟು ಹೋಗಿದ್ರೆ ಹೋಗು. ಅಕ್ಕೋ ಅವಳು ಹೆಂಗ್ರಮ್ ನೆನ್ರು ನಾನು ವಾರ್ಕಿಕ್ಕೆ ಅವಳಕ ನಾವೇ ಮದ್ದು ಕೊಟ್ಟು ಚೆನ್ನಾಗಿಲ್ದಾರ ಆಗಿರೋದು ಅಂತ ಅನ್ಕೊಂಬಿಟ್ಟಿದ್ರಲ್ಲಕ್ಕ. ನಂಗೆ ಬಲೆ ದಿಗ್ಲೆತ್ಕೊಂಬಿಟ್ಟಿತ್ತಕ್ಕೋ. ಯಮ್ಮನ ಏನಂತಾಳೋ ಏನೋ, ಯಮ್ಮನ್ಗೆ ಎಲ್ಲ ವಿಷಯ ಗೊತ್ತೇನೋ ಅಂತ. ಅಯ್ಯೋ ನಂಗೂ ಅದೇ ಅನ್ಕೊಂಡೆ. ನಾನು ಅದೇ ಅನ್ಕೊಂಡೆ. ಯಮ್ಮನ್ ಬಂದಿದ್ದ ತಕ್ಷಣ ಏನೋ ಗಾಶಾರ ಅದೇ ಅಂತ.
ಅಲ್ಲಕ್ಕೋ ಆ ಮುಂಡೆ ಮಗನ ಸನ್ನಿ ಹೆಚ್ಚಾಗಕ್ಕೆ ಮದ್ದು ಕೊಟ್ಟಿದ್ದ ಇಲ್ಲ ಕಮ್ಮಿ ಆಗಕ್ಕೆ ಮದ್ದು ಕೊಟ್ಟಿರೋದಾ? ಅದು ಯಾರು ಕೇಳೋದು? ಸನ್ನಿ ಮದ್ದು ಅಂತ ಕೊಟ್ಟ. ಆ ಸನ್ನಿ ಮದ್ದು ತಿಂದ್ರೆ ಸನ್ನಿ ಹೆಚ್ಚಾಗದ ಇಲ್ಲ ಕಮ್ಮಿ ಆಗ್ತದ? ಯಾರು ಕೇಳೋದು? ಹೋಗ್ಯತ್ತಾ ಎಲ್ಲನೋ ಕಂಡ್ಬಿಡು, ಏನೋ ಪಿಡಿಸಿತ್ತಂತೆ. ಅಯ್ಯೋ ಹಗಲು ರಾತ್ರಿ ಅದೇ ಮನ್ಸನ್ನ ಕೊರೋದು, ನನ್ನಿಂದ ಒಂದು ಪ್ರಾಣ ಹೋಯ್ತೆ, ನನ್ನಿಂದ ಒಂದು ಪ್ರಾಣ ಹೋಯ್ತೆ ಅಂತ. ಆಮೇಲೆ ಅಂಬುಜೆ ನಂಗೂ ಹಂಗೆ ಅನ್ಸತ್ವ. ಹೋಗ್ಲಿ ಬಿಡಮ್ಮ, ಈ ಅಮ್ಮನ ಬಂದು ಒಳ್ಳೆ ಕೆಲಸ ಮಾಡಿದ್ಲ. ಇವ್ನ ಕೆತ್ಕೊಂಡಾಗ ಬಟ್ಟಿಗ್ಲಾಕ್ ಹೋಗೆ. ಬಾರ ಇಲ್ಲಿ, ಬಟ್ಟಿಗ್ಲಾಕನ್ ಬಾರ. ಬಾರಲೇ ಸುಬ್ಬ, ಬಟ್ಟಿಗ್ಲಾಕಣ ಬಾರೋ ಸುಬ್ಬ. ಬಾರೋ ಸುಬ್ರಾಯ್ ಶೆಟ್ಟಿ, ಬಟ್ಟಿಗ್ಲಾಕಣ ಬಾರೋ. ಸುಬ್ರಾಯ್ ಶೆಟ್ಟಿ, ಬಟ್ಟಿಗ್ಲಾಕಣ ಬಾರೋ ಬಾರೋ. ಮೂಗ್ ಸೈಕ್ಲಾಗೆ ಮಾತಾಡ್ತದಪ್ಪ ಇದು, ಮೂಗ್ ಸೈಕ್ಲಾಗೆ. ಎತ್ಕೊಳಗೆ ಬಟ್ಟಿಗ್ಲಾಕ್ ಹೋಗಿ ಮೂಕ. ಲೇ ವಿರೂಪಾಕ್ಷ, ವಿರೂಪಾಕ್ಷ, ಏನ ಹಿಂಗ್ ನೋಡ್ತಾ ಇದೀಯಾ? ಚೆನ್ನಾಗಿದೀಯನಾ? ಓ ಅಕ್ಕ, ಎಷ್ಟು ವರ್ಷಗಳಾಗೋಯ್ತಕ್ಕ ನೀನು ನೋಡಿ. ಅಯ್ಯೋ ದೇವ್ರ ಸದ್ಕ ನೀನು ಬದುಕಿಲ್ಲ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು. ಇನ್ನ ನೋಡಪ್ಪ, ದೇವ್ರ ಪ್ರಾಣದಾಗ ಇಟ್ಕೋನೆ. ಹೆಂಗಿದ್ಯೋ ಲೇ ರಾಜಾ, ಹೆಂಗಿದ್ಯಾ? ಓ ಚೆನ್ನಾಗಿದ್ದೀನಕ್ಕ, ನೀನು ಹೆಂಗಿದ್ಯಕ್ಕ? ನಾನು ಚೆನ್ನಾಗಿದ್ದೀನಕ್ಕ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಓ ಏನೋ ಇಷ್ಟು ಮಾತ್ರ ಇದ್ದೀನಿ ನೋಡ್ರಪ್ಪ. ಕೂತ್ಕಕ್ಕ ಕೂತ್ಕಕ್ಕ, ಕೂತ್ಕ ಬಾ, ಕೂತ್ಕ ಬಂದ ಮೇಲೆ. ಮ್ಯಾಲೆಲ್ಲ ಬೇಡಪ್ಪ, ನಾನು ಇಲ್ಲೇ ಕೂತ್ಕೊಂತೀನಿ. ಎತ್ತೋದು ಕಾಮಾಕ್ಷಿ? ಅದೆತ್ತೋ ಬ್ಯಾಗ್ ಎತ್ಕೊಂಡು ಹೋದ್ಲು, ಅದು ಎತ್ತೋದ್ಲು ಏನು? ಇನ್ನೇನ ವಿರೂಪಾಕ್ಷ, ಮಗಳನ್ನ ಗೌರಿ ಮಗನ್ ಕೊಟ್ಟಿದೀಯಾ? ಏನೋ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರಂತೆ ಮಾಡ್ಕೊಂಡವ್ರಕ್ಕ. ನಮಗೂ ಬೇಜಾರು, ನಾವು ಮಾತಾಡ್ಸಕ್ಕೆ ಹೋಗಲ್ಲ. ನಮ್ಮ ಪಾಲಕ್ ನಮ್ಮ ಮಗಳೇ ಇಲ್ಲ ಬಿಡು, ಯಾವತ್ತೋ ಸತ್ತೋದ್ಲು. ತಪ್ಪು ಮಾತಾಡ್ತಿದ್ದೆ ವಿರೂಪಾಕ್ಷ ನೀನು. ತಪ್ಪು. ಇವತ್ತು ನೀವು ಈ ಊರಾಗ ಈ ಸ್ಥಿತಿಗೆ ಇದ್ದೀರಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಯಾಕಂತಂದ್ರೆ ನಿಮ್ಮ ಅಜ್ಜಿ ಅವ್ರ ಮನೆಗೆ ಹೆಣ್ಣು ಮಗುವಪ್ಪ ಬೇರೆ ಕಡೆ ಕೊಟ್ಟಿದ್ರು. ಅವಳು ಯಾಕೋ ಅಲ್ಲಿರಲ್ಲ, ಇಲ್ಲಿಗೆ ಬಂದ್ಬಿಟ್ಲು. ಈ ಶಾಣಬೋಗ್ರವರಲ್ಲ ಇವಾಗ ಸದಾಶಿವನ ಅವರ ತಾತನ ತಂಗಿ ನಿಮ್ಮ ಅಜ್ಜಿ, ಅವಳು ಅಲ್ಲಿರಲ್ಲ, ಇಲ್ಲಿಗೆ ಬಂದ್ಬಿಟ್ಟು ಇನ್ನು ಅರ್ಧ ಆಸ್ತಿ ಎಲ್ಲ ಅವಾಗ ಅವರೇ ಬಿಡಿ, ಈ ಊರಿಗೆ ಶ್ರೀಮಂತರು. ಇವಾಗೂ ಅವರೇ ಅಂತ ನನ್ನ ತಂಗಿ ಕೆಟ್ಟು ಬಂದವಳೆ ಅಂತ ಆ ಆಸ್ತಿ ಶಾನ್ಭೋಗ್ರ ತಾತನು ನಿಮ್ಗೆ ಬರ್ಕೊಟ್ಟಿದ್ನಪ್ಪ. ಇವಾಗ ನೀವಿರೋದೆಲ್ಲ ಅವ್ರದ್ದೇ ಆಸ್ತಿ. ಅವ್ರು ಮನ್ಸು ಮಾಡಿದ್ರೆ ಕಿತ್ಕೊಂಡ್ರು. ಹೆಂಗ ನೀವು ಚೆನ್ನಾಗಿರ್ಲಿ ಅಂತ ಬಿಟ್ಬಿಟ್ಟವ್ರೆ. ಒಳ್ಳೆ ಜಾಗಕ್ಕೆ ಕೊಟ್ಟಿದ್ಯಾ ಬಿಡಪ್ಪ, ಒಳ್ಳೆ ಜಾಗಕ್ಕೆ ಕೊಟ್ಟಿದ್ಯಾ. ಎಲ್ಲ ಹೆಣ್ಣು ಮಗು ಚೆನ್ನಾಗಿರ್ಲಿ ಬಿಡು. ಅದಕ್ಕೇನಾ ಈ ಊರಾಗ ಅವ್ರದ್ದೇ ದರ್ಬಾರ ಅಕ್ಕ? ಅಲ್ಲಿಗೆ ನಾವೇನಕ್ಕೇನು ಇಲ್ಲ ಈ ಊರಾಗ. ಹಂಗೆಲ್ಲ ಮಾತಾಡ್ಕೊಡ್ದೆ ರಾಜ, ಹಂಗೆಲ್ಲ ಮಾತಾಡ್ಕೊಡ್ತು. 4 ಜನಕ್ಕೆ ನ್ಯಾಯ ಯಾರು ಹೇಳ್ತಾರೋ ಅವರೆಲ್ಲ ದೊಡ್ಡವರು. ನೀವು ನ್ಯಾಯ ಹೇಳ್ರು, ನೀವು ನ್ಯಾಯ ಹೇಳ್ರಿ. ನಿಮ್ಮನ್ನು ನೀವೇ ಗುರ್ತಿಸ್ಕೊಂಡ್ರೆ ಒಬ್ಬರ ಮೇಲೆ ಯಾಕೆ ನೀವು ಅಗ್ಗೆ ಸಾರಿಸೋದು? ಇವಾಗ ನಿನ್ನ ಮಗಳು ಒಳ್ಳೆ ಜಾಗಕ್ಕೆ ಹೋಗೋಳೆ, ಅವಳು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೋಳೆ, ಆಯ್ತಾ? ರಕ್ತ ಸಂಬಂಧಗಳು ಏನು ಮಾಡೋಕ್ಕಾಗಲ್ಲ, ಹಂಗೆ ಎಳ್ಕೊಂಬಿಡ್ತವೆ. ನೀವು ಸುಮ್ಮನೆ ಹಾಗೆ ಸಾಧಿಸ್ಬೇಡ್ರಿ, ಚೆನ್ನಾಗಿರ್ರಿ. ಆ ಮಗು ನಿಮ್ಮ ಮನೆಗೆ ಬರಲಿ, ನೀವು ಅವ್ರ ಮನೆಗೆ ಹೋಗ್ರಿ, ಚೆನ್ನಾಗಿರ್ಬೇಕು. ನಾವೇನಕ್ಕ ಅವ್ರ ಮನೆ ಬಾಗಿಲು ಕೊಡ್ತೀರಿ? ನಾವು ಪ್ರಾಣನಾದ್ರೂ ಬಿಡ್ತೀರಿ, ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ. ಇದೇ ಬೇಡ ಅನ್ನೋದು ನೋಡು, ಇದೇ ಬೇಡ ಅನ್ನೋದು. ಏನಕ್ಕ 1 ರೂಪಾಯಿಗೆ ಪ್ರಯೋಜನ ಇಲ್ಲ. ನಿನ್ನ ಮಾತಾಡಿದ್ಮೇಲೆ ತೂಕ ಬಣ್ಣವಾಗಿ ಇರಬೇಕು. ಅದೇನು ಮೋಡಿ ಮಾಡೋನು, ಅದೇನು ಕತೆನೋ, ಜನ ಎಲ್ಲ ಶಾನುಭೋಗ ಅಂತ ಅವಂದೇ ಮಾತಕ್ಕ. ಈ ಊರಾಗ ಎಲೆಕ್ಷನ್ ನಡೆಯಕ್ಕೆ ಬಿಡ್ತಾ ಇಲ್ಲಕ್ಕ ಈ ಊರಾಗಿನ ಜನಗಳು. ಏನಕ್ಕಪ್ಪ ಎಲೆಕ್ಷನ್ ಮಾಡೋದು? ಏನಕ್ಕೆ ಎಲೆಕ್ಷನ್ ಮಾಡೋದು? ಏನಿಲ್ಲ, ಅವನವನಲ್ಲ ಒಬ್ಬನೇ ಸದಾಶಿವನ, ಅವನೇ ಸಾಕು. ಗಿಲೆಕ್ಷನ್ ಏನು ಬೇಡ. ಅದಕ್ಕೆ ನಾವು ಹಿಂಗೆ ಇದ್ದೋಗ್ಬಿಡ್ಬೇಕು, ಮೂಲೆ ಗುಂಪಾಗೋಗ್ಬೇಕು. ನೀನು ಹೇಳೋ ಮಾತು ಮೂಲೆ ಗುಂಪು ಅಂತಲ್ಲ, ಅವತ್ತಿನಿಂದ ಅವರೇ ನಡೆಸ್ಕೊಂಬರ್ತಾ ಇರೋದು. ಆವಾಗ ಕಾಲದಾಗಿಂದ ಹಂಗೆ, ಇವಾಗೂ ಹಂಗೆ. ಯಾರಪ್ಪ ಇವಾಗ ಅವ್ರ ಸಮ ನಿಂತ್ಕೊಳ್ಳೋರು? ಯಾರವ್ರು ಹೇಳು? ನಾವಿದ್ದೀರಲ್ಲಕ್ಕ, ನಾವು ನಿಂತ್ಕೊಂತೀರಿ. ನೀನೇನು ನಿಂತ್ಕೊಂತೀಯಪ್ಪ? ಜನ ಒಪ್ಪಬೇಕಲ್ಲ. ಫಸ್ಟ್ ಜನಗಳ ಮನ್ಸನ್ನ ಗೆಲ್ಲೋದು ನೋಡ್ರು, ಆಮೇಲೆ ಇದೆಲ್ಲನೂ ಹಾಗೆ ಸಾರಿಸೋದು. ಏನೋ ಹೋಗಕ್ಕ, ಈ ಊರಾಗ ನಮ್ಮ ತಲೆತ್ಕೊಂಡು ತಿರ್ಗಕ್ಕಾಗಲ್ಲ, ಹಂಗೆ ಮಾಡಕ್ಕವನೆ. ಏನು ಮಾಡಿದ್ನಪ್ಪ? ಏನು ಮಾಡಿದ್ನ ಹೇಳು? ಅವ್ನು ಫಸ್ಟಿಂದ ಹಂಗೆ ಇರೋದು. ನ್ಯಾಯಕ್ಕೋಸ್ಕರ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಸದಾಶಿವನ. ಅವ್ರ ಅಪ್ಪನ ಹತ್ರ ಕಲ್ತಿರೋ ಬುದ್ಧಿ ಅದೇ. ನೀವು ಸುಮ್ಮನೆ ಇಲ್ಸಲ್ಲದು ಮಾಡಬೇಡ್ರಿ. ಆ ಹೆಣ್ಣು ಮಗುನ ಮನೆಗೆ ಕರ್ಕೊಂಬರೋದು, ನೀವು ಅಲ್ಲಿಗೆ ಹೋಗೋದು ಮಾಡಿ ಚೆನ್ನಾಗಿರ್ರಿ. ಅವ್ರೇನು ಬೇರೆಯವರೆಲ್ಲ ನಿಮ್ಮವರೇ ತಾನೇ? ಬೇಡ ನಾವು ಹೋಗಲ್ಲ. ನಾವೇನಕ್ಕೆ ಹೋಗೋಣ? ನಮ್ಮ ಪಾಲ್ಕವಳು ಯಾವತ್ತೂ ಸತ್ತೋದ್ಲು. ಬಿಡು ಅನ್ನಪ್ಪ, ಬಿಡು ಅನ್ನ. ಹಂಗೆಲ್ಲ ಮಾತಾಡ್ಕೊಡ್ದು ತಪ್ಪ ರಾಜ ಮಾತಾಡೋದು.